ಬೂದಿ ಮುಚ್ಚಿದ ಕೆಂಡದಂತಾದ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಗಲಾಟೆಯೇ ಈಗ ಬಹುದೊಡ್ಡ ಅಸ್ತ್ರ ಆಗಿದ್ಯಾ? ಸದ್ಯಕ್ಕೆ ಬಾಗಲಕೋಟೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅಂದ್ರೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಈ ಒಂದು ಗಲಾಟೆಯೇ ಬಹುದೊಡ್ಡ ಅಸ್ತ್ರ ಆಗತ್ತಾ? ರಾಜಕೀಯ ಲಾಭ ಪಡೆಯುವುದಕ್ಕೆ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಕಿಲ್ಲಾವೋಣಿಯ ಕೋಮುದಳ್ಳುರಿ ಅಸ್ತ್ರವಾಗುತ್ತಾ? ಸರ್ಕಾರದ ವೈಫಲ್ಯ, ಹಿಂದೂಗಳ ಮೇಲೆ ಆಗುವ ದಬ್ಬಾಳಿಕೆ, ಕಲ್ಲು ತೂರಾಟ, ಹಿಂದೂ ಸಂಘಟನೆಗಳು ಕೆಂಡ ಕಾರ್ತಾ ಇತ್ತು. ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ, ಸಮಾವೇಶ. ಕಾಂಗ್ರೆಸ್ ಮುಸ್ಲಿಂ ಪರ ಅಂತ ಬಿಂಬಿಸಲು ಯತ್ನ ಮಾಡ್ತಾ ಇದ್ದಾರೆ. ರಾಜಕೀಯ ಲಾಭ ಪಡೆಯಲು ಕೇಸರಿ ಪಡೆ ಪ್ಲಾನ್. ಮತ್ತೊಂದೆಡೆ ಬಿಜೆಪಿ ವಿರುದ್ಧ ಕೂಡ ಕೈ ಪಡೆ ಸಮರವನ್ನ ಸಾರ್ತಾ ಇದೆ. ಬಿಜೆಪಿ ಸಮಾಜದಲ್ಲಿನ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧದ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಚುನಾವಣೆಯ ಹೊತ್ತಲ್ಲೇ ಗಲಾಟೆ ಆಗಿದ್ದು ಕೈಗೆ ಟೆನ್ಷನ್ ಆಗ್ತಾ ಇದೆ. ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾದ ಕಲ್ಲು ತೂರಾಟ. ಸದ್ಯಕ್ಕೆ ಬಾಗಲಕೋಟೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಇನ್ನು ಬಾಗಲಕೋಟೆ ಬೈ ಎಲೆಕ್ಷನ್ ಈ ಒಂದು ಸಂದರ್ಭದಲ್ಲೇ ಗಲಾಟೆ ಆಗಿರೋದು ಬಿಜೆಪಿಯವರಿಗೆ ಬಹುದೊಡ್ಡ ಅಸ್ತ್ರ ಆಗತ್ತಾ? ರಾಜಕೀಯ ಲಾಭ ಪಡೆಯೋದಕ್ಕೆ ತಂತ್ರಗಾರಿಕೆನ ರೂಪಿಸ್ತಾ ಇದ್ದಾರಾ? ಇನ್ನು ಕಿಲ್ಲಾವೋಣಿಯ ಕೋಮುದಳ್ಳುರಿ ಅಸ್ತ್ರವಾಗುತ್ತಾ ಬಿಜೆಪಿಯವರಿಗೆ? ಸರ್ಕಾರದ ವೈಫಲ್ಯ, ಹಿಂದೂಗಳ ಮೇಲೆ ದಬ್ಬಾಳಿಕೆ, ಕಲ್ಲು ತೂರಾಟ, ಜೊತೆಗೆ ಹಿಂದೂ ಸಂಘಟನೆಗಳು ಕೂಡ ಬಹಳ ಕೆಂಡವನ್ನ ಕಾರ್ತಾ ಇದ್ರು. ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ, ಸಮಾವೇಶ. ಕಾಂಗ್ರೆಸ್ ಮುಸ್ಲಿಂ ಪರ ಅಂತ ಬಿಂಬಿಸಲು ಈಗ ಬಿಜೆಪಿಯವರು ಯತ್ನವನ್ನ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಬಾಗಲಕೋಟೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಆದರೆ ಈ ಒಂದು ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಆಗಿರಬಹುದು ಅಥವಾ ಬಿಜೆಪಿ ಆಗಿರಬಹುದು, ಈ ಒಂದು ಗಲಾಟೆಯನ್ನೇ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರಾ ಅಂತ? ಹೌದು ಸಾಹಿತ್ಯ, ಏನು ಅಂದ್ರೆ ಬಾಗಲಕೋಟೆ ಏನು ಗಲಾಟೆ ಆಯ್ತು, ಆ ಗಲಾಟೆ ನೆಲೆಯಲ್ಲಿ ಈಗ ಪರಿಸ್ಥಿತಿ ಶಾಂತವಾಗಿದ್ದರೂ ಸಹ ಬೂದಿ ಮುಚ್ಚಿದ ಕೆಂಡದಂತೆ ಕಾಣುತ್ತಿದೆ. ಅದು ಅಲ್ಲೋದಲ್ಲದೆ ಮತ್ತೆ ಏನು ಹಿರಿಯ ಅಧಿಕಾರಿಗಳನ್ನು ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಬಿಗಿ ಬಂದೋಬಸ್ತಿಗಾಗಿ. ಅಂದ್ರೆ ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು ಮತ್ತು ಗದಗಿಂದ ಎಸ್ಪಿಗಳನ್ನು ಸಹ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ರಾಜಕೀಯ ಮುಖಂಡಗಳು ಸಹ ಇದೊಂದು ತಮ್ಮದೇ ಆದಂತಹ ರಾಜಕೀಯ ಲೆಕ್ಕಾಚಾರ ಸಹ ಒಂದು ಹಾಕ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಂದ್ರೆ ಈಗ ಬಾಗಲಕೋಟೆ ಉಪಚುನಾವಣೆ ಹೊತ್ತಿನಲ್ಲಿ ಈ ಗಲಾಟೆ ಆಗಿದ್ದು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿದೆ ಅಂತ ಹೇಳ್ಬೋದು. ಮತ್ತೆ ಇದು ಏನು ಬಿಜೆಪಿ ಪಕ್ಷದವರು ರಾಜಕೀಯ ಲಾಭ ಪಡೆಯುವಂತ ತಂತ್ರಗಾರಿಕೆ ಸಹ ಬಿಜೆಪಿ ಅವರು ಮಾಡಿದ್ದಾರೆ. ಯಾಕಂದ್ರೆ ಇದು ಕಾಂಗ್ರೆಸ್ ಪಕ್ಷದ ವೈಫಲ್ಯ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಾ ಇದೆ, ಯಾವುದೇ ನಿಯಂತ್ರಣ ಮಾಡ್ತಾ ಇಲ್ಲ. ಹೀಗಾಗಿ ಇದನ್ನು ಬಿಜೆಪಿ ಲಾಭ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಏನು ಶಿವಾಜಿ ಮಹಾರಾಜರ ಜಯಂತಿಯ ಸಮಯದಲ್ಲಿ ನಡೆಯುವಂತ ಗಲಾಟೆಯಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಹಿಡಿದು ಸರ್ಕಾರದ ವೈಫಲ್ಯ ಸಹ ಇದೆ ಅಂತ ಬಿಂಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇದ್ರ ಮಧ್ಯೆ ಕಾಂಗ್ರೆಸ್ ಅವರು ಸಹ ತಮ್ಮದೇ ಆದಂತಹ ರಾಜಕೀಯ ತಂತ್ರ ಮಾಡುವ ಮೂಲಕ ಬಿಜೆಪಿ ಅವರ ಮೇಲೆ ಹರಿಯಾಯ್ತಿದ್ದಾರೆ. ಹೀಗಾಗಿ ಇದು ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧಗಳ ಚರ್ಚೆ ಸಹ ಆಗ್ತಾ ಇದೆ. ಈ ಮಧ್ಯೆ ಏನು ಉಪಚುನಾವಣೆ ಬನ್ನುವಲ್ಲಿ ಇದೊಂದು ರಾಜಕೀಯ ಒಂದು ಕ್ಷೇತ್ರವಾಗಿ ಮತ್ತು ರಾಜಕೀಯ ತಂತ್ರಗಾರಿಕೆ ಬಳಸುವಂತ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ನಾಯಕರು ಸಹ ಇದನ್ನು ಲಾಭ ಪಡೆಯುವಂತ ಒಂದು ಹುನ್ನಾರ ಮಾಡುತ್ತಿದ್ದಾರೆ ಒಂದು ಮಾತು ಕೇಳಿ ಬರ್ತಾ ಇದೆ. ಇದು ಮುಂದೆ ಯಾವ ಹಂತಕ್ಕೆ ತಲುಪಲಿದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಒಂದು ಬಾಗಲಕೋಟೆಯಲ್ಲಿ ಏನು ಕೋಮು ಸಂಘರ್ಷ ಆಯಿತು, ಕೋಮು ದಳ್ಳುರಿ ಆಯಿತು, ಇದನ್ನೇ ಈಗ ಬಿಜೆಪಿಯವರು ಅಸ್ತ್ರ ಮಾಡ್ಕೊಂಡಿದ್ದಾರೆ. ಒಂದು ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷವೂ ಕೂಡ ಬಹಳ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು. ಈ ಒಂದು ಬಾಗಲಕೋಟೆಯನ್ನ ತಮ್ಮ ವಶ ಮಾಡ್ಕೊಳ್ಳೇಬೇಕು ಅಂತ ಕಾಂಗ್ರೆಸ್ ಒಂದ್ ಕಡೆ ತನ್ನದೇ ಆದಂತಹ ತಯಾರಿ ಮಾಡ್ಕೊಳ್ತಾ ಇದ್ರೆ, ಬಿಜೆಪಿಯವರು ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಈಗ ಈ ಒಂದು ಗಲಾಟೆಯೇ ಬಹುದೊಡ್ಡ ಅಸ್ತ್ರ ಆಗ್ಬಿಟ್ಟಿದೆ ಬಿಜೆಪಿಯವರಿಗೆ. ಈಗ ಯಾವ ರೀತಿ ಕಾಂಗ್ರೆಸ್ ಪಕ್ಷ ವೈಫಲ್ಯದಲ್ಲಿದೆ ಅದನ್ನೇ ಈಗ ಅಸ್ತ್ರ ಮಾಡಿಕೊಂಡು ಏನಾದ್ರೂ ಮಾಡಿ ಒಂದು ಬಾಗಲಕೋಟೆ ತಮ್ಮ ವಶ ಮಾಡ್ಕೊಳ್ಬೇಕು ಅಂತ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಬಿಜೆಪಿಯವರು.